ಸ್ಪಿರಿಚುವಲ್ ಡೈರೆಕ್ಷನ್ಗೆ ಬಂದ ತಕ್ಷಣ ನಮಗೆ 4 ಜ್ಞಾಪಕ ಇರಬೇಕು. ಒಂದು, ರಾಜಯೋಗದಲ್ಲಿ ನಮ್ಮ ವಿಲ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ, ಸೈಕಿಕ್ ಪವರ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇರೋದ್ರಿಂದ ನಮಗೆ ವಿಲ್ ಟು ಮೆಡಿಟೇಟ್, ವಿಲ್ ಟು ನೋ ಇದು ಬರಬೇಕು. ಆ ವಿಲ್ ಬರಬೇಕು, ಇಲ್ಲದೇ ಯಾರು ಹೇಳಿದ್ರು ಏನೂ ಮಾಡೋಕ್ಕಾಗಲ್ಲ. ಆ ವಿಲ್ ಬಂದ ಮೇಲೆ ದೇಹ ಒಂದು ಕಡೆ ಕೂತ್ಕೊಳ್ಳುತ್ತೆ, ಒಂದು 15 ನಿಮಿಷ 20 ನಿಮಿಷ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ಏನು ಆಗತ್ತೆ ಕರ್ಮ, ಅದು ಆ್ಯಕ್ಷನ್ ನಿಮ್ಮಲ್ಲಾಗೋದು. ಮೆಡಿಟೇಷನ್ ಈಸ್ ಎ ಕರ್ಮಯೋಗ, ಇಟ್ಸ್ ಅನ್ ಸೈಲೆಂಟ್ ಆ್ಯಕ್ಷನ್. ಬೋತ್ ರಾಜಯೋಗ ಆ್ಯಂಡ್ ಕರ್ಮಯೋಗ ಟುಗೆದರ್ ಅಂದರೆ ನಿಮಗೆ ಕೂತ್ಕೊಂಡ ತಕ್ಷಣ ಧ್ಯಾನ ಆಗಲ್ಲ, ಮೈಂಡ್ ಏನಾಗುತ್ತೆ, ಧ್ಯಾನ ಕೂತಾಗೆಲ್ಲ ಮೈಂಡ್ ಸೆಟ್ ಆಗಬೇಕು. ಮೈಂಡ್ ಸೆಟ್ ಆಗಬೇಕಾದ್ರೆ ದೆರ್ ಇಸ್ ಎ ಟೆಂಡೆನ್ಸಿ, ಜಸ್ಟ್ ಎಲ್ಲ ಬರ್ತಾ ಇರುತ್ತೆ, ನಿಮ್ಮೆಲ್ಲ ಯೋಚನೆಗಳು ಭಾವನೆಗಳು ಎಲ್ಲ ಬರ್ತಾ ಇರುತ್ತೆ. ಹೇಗೆ ಒಂದು ಪ್ರಾಣಿನ ಟೇಮ್ ಮಾಡ್ತೀವಿ, ಯು ಶುಡ್ ಟೇಮ್ ಯುವರ್ ಮೈಂಡ್ ಇನ್ ಎವ್ರಿ ಮೆಡಿಟೇಷನ್ ಸ್ಟೆಪ್ ಬೈ ಸ್ಟೆಪ್, ವೇರ್ ದ ಎನರ್ಜಿ ಲಿಬರೇಟ್ಸ್. ಇದು ಲಿಬರೇಷನ್ ಆಫ್ ಎನರ್ಜಿ ಆ್ಯಂಡ್ ಚಾನಲೈಸೇಷನ್ ಆಫ್ ಎನರ್ಜಿ ಈಸ್ ಭಕ್ತಿ ಯೋಗ. ಭಕ್ತಿ ಯೋಗ ಈಸ್ ಆಲ್ಸೋ in the process of meditation. Each particle of the mind becomes wave. The matter becomes energy. This channelization of emotion is Bhakti Yoga. Bhakti Yoga ಆದ ತಕ್ಷಣ ನಾವು ಎಲ್ಲವನ್ನೂ ಉಪಯೋಗಿಸ್ಕೊಂಡಿದ್ದೀವಿ. ರೈಟ್ ಇಂಟೆಲಿಜೆನ್ಸು, ರೈಟ್ ಎಮೋಷನ್ನು ಎಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಅದರಿಂದ ನಾವು ತಿಳ್ಕೊಬೇಕು, ಯಾವುದೋ ಒಂದು ಯೋಗದಲ್ಲಿ ಆದರೆ ಪ್ರಯೋಜನ ಇಲ್ಲ, ನಮಗೆ ಜ್ಞಾನವೂ ಬೇಕು. ನಮ್ಮನ್ನು ನಾವು ತಿಳ್ಕೋಬೇಕು. ನಾನು ದೇಹ ಅಲ್ಲ, ಮನಸ್ಸಲ್ಲ, ಇದನ್ನು ಆಚೆ ಹೋಗಬೇಕು, ನಾನು ಬರೀ ಇಮ್ಯಾಜಿನೇಷನ್ ಅಲ್ಲ ಜೀವನ ಅನ್ನೋ ಜ್ಞಾನ ಬೇಕು. ಜ್ಞಾನಯೋಗ ಈಸ್ ಆಲ್ಸೋ ದೇರ್, ಭಕ್ತಿ ಈಸ್ ದೇರ್, ರಾಜಯೋಗ ಇದೆ, ಕರ್ಮಯೋಗ ಈಸ್ ದೇರ್. ಆಲ್ ಟುಗೆದರ್ ಈಸ್ ಎ ಸ್ಪಿರಿಚುವಲ್ ನಾಲೆಡ್ಜ್.